ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಹಾಕುವಂಥ ಡಿಸೈನ್ ಬಂದು ಒಂದೇ ಒಂದು ಸ್ಟೆಪ್ಪಲ್ಲಿ ಸಿಂಪಲ್ ಆಗಿ ಹಾಕ್ತಾ ಇದ್ದೀನಿ. ಹಾಕೋದು ತುಂಬ ಈಸಿ, ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಇದಕ್ಕೆ ನಾನು ದಾರ ಬಂದು ಸ್ಯಾರಿಲಿರುವಂಥ ಪಲ್ಲು ಕಲರ್ ದಾರನ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಸ್ಯಾರಿಯಲ್ಲಿ ಸಿಲ್ವರ್ ಇದೆ, ಹಾಗಾಗಿ ಇಲ್ಲಿ ನಾನು ಸಿಲ್ವರ್ ಕಲರ್ ಬೀಡ್ಸನ್ನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಆ್ಯಕ್ಚುಲಿ ನಾನು ಪಲ್ಲು ಕಲರ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಸ್ಯಾರಿ ಕಲರ್, ಬಟ್ ಇದು ಅಷ್ಟೊಂದು ಎಕ್ಸಾಕ್ಟ್ ಆಗಿ ನನಗೆ ಕಲರ್ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಬಾರ್ಡರ್ ಏನಿದೆಯಲ್ವ ಅದೇ ಕಲರಲ್ಲಿ, ಸೊ ರಾಣಿ ಪಿಂಕ್ ಇದೆ, ಸೊ ಆ ಕಲರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಲಾಕ್ ಮಾಡ್ಕೊತೀವಲ್ವ ದಾರನ ಎಳ್ಕೊಂಡು, ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಒಂದು ಲಾಕ್, ಎರಡು ಲಾಕನ್ನು ಹಾಕೊಂಡ್ಬಿಟ್ಟು ನಾನಿಲ್ಲಿ 4 ಚೈನ ಮಾಡ್ಕೊತಾ ಇದ್ದೀನಿ. 4 ಚೈನ ಮಾಡ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು, ಈಗ ನಾನು ಬೀಡ್ಸ್ನ ತೊಗೊಂಡಿದ್ನಲ್ಲ, ಒಂದು ಬೀಡನ್ನ ಇದಕ್ಕೆ ಹಾಕಿಬಿಟ್ಟು ಬೀಡ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ, ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು, ಪೂರ್ತಿ ಎಳೆಯೋದು ಬೇಡ, ಜಸ್ಟ್ ನೋಡಿ ಬೀಡ್ಸನ್ನ ಈ ರೀತಿ ಸೈಡ್ಗೆ ಫೋಲ್ಡ್ ಮಾಡಿದಾಗ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ ಬಂದ್ ಮಾಡಿ, ಮತ್ತು ಈಗ 2ರಲ್ಲಿ ಒಂದು ಮಾಡ್ಕೊತಾ ಇದ್ದೀನಿ. ಸೊ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕಾಗುತ್ತೆ. ಸೊ ಒಂದು ಡಬಲ್ ಕ್ರೋಶೆ ಕಂಬನ ಹಾಕೊಂಡ್ಮೇಲೆ 1 ಚೈನ್ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಹಾಕೊಂಡ್ಬಿಟ್ಟು ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು, ಇಲ್ಲಿ ಏನು ನಾವು ಡಬಲ್ ಕ್ರೋಶೆ ಕಂಬ ಹಾಗೆ ಬೀಡ್ ಲಾಕ್ ಏನು ಮಾಡಿದ್ದೀವಿ ಮಧ್ಯದಲ್ಲಿ ಈ ರೀತಿ ಏನು ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು 2 ಚೈನ್ ಎಷ್ಟು ಹಾಕಿದೆ ಆ ಲೆಂತ್ಗೆ ನೀಟಾಗಿ ಈ ಥರ ದಾರನ ಎಳ್ಕೊಳ್ಳಿ. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಲ್ಲಿ ಒಂದು ಸರಿ ದಾರನ ಈ ರೀತಿ ನೀಡಲ್ನ ಪಾಸ್ ಮಾಡಿಕೊಂಡು, ಮತ್ತು ಈಗ 2 ದಾರ ಇದೆ, ಈ 2 ದಾರನ ಒಂದು ಸತಿ ಪಾಸ್ ಮಾಡ್ಕೊಂಡು, ಸೊ ಈಗ ಕೂಡ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಸೊ 2 ಚೈನು ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ, ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡ್ಬಿಟ್ಟು ಮತ್ತೆ ಈಗ ನಾನು 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಡಬಲ್ ಕ್ರೋಶೆ ಕಂಬನ ಹಾಗೆ 2 ಚೈನ್ ಗ್ಯಾಪಲ್ಲಿ ಒಳಗೆ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊತೀನಿ, ಮತ್ತು ಇದ್ರ ಒಳಗಡೆ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತೆ ಒಂದು ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀನಿ. ಸೊ ಮಧ್ಯದಲ್ಲಿ ಮಾತ್ರ ಒಂದು ಡಬಲ್ ಕ್ರೋಶೆ ಗ್ಯಾಪನ್ನು ಕೊಡ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆಗೆ ನಾನು ಯಾವುದೇ ಒಂದು ಪಿಕಾಟ್ ಹಾಕ್ತಾಯಿಲ್ಲ. ನೋಡಿ, ಈಗ 2 ಡಬಲ್ ಕ್ರೋಶೆ ಹಾಕಿದ್ದೀನಿ ಅಲ್ವಾ, 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ ಮಾಡ್ಕೊತೀನಿ. 3 ಚೈನ ಮಾಡಿಕೊಂಡು ಮತ್ತೆ ಇದ್ರ ಒಳಗಡೆ ಈ 3 ಚೈನ್ನ ಲಾಕ್ ಮಾಡ್ಕೊತೀನಿ. ಸೊ ಮತ್ತೆ ಒಂದು ಪಿಕಾಟ್ ಆಯಿತು. ಸೊ ಮಧ್ಯದಲ್ಲಿ ಮಾತ್ರ ಒಂದು ಡಬಲ್ ಕ್ರೋಶೆ ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಮತ್ತೆ ಈಗ ಒಂದು ಡಬಲ್ ಕ್ರೋಶೆ, ಈಗ ಹಾಕುವಂಥ ಡಬಲ್ ಕ್ರೋಶೆಗೆ ಯಾವುದೇ ಒಂದು ಪಿಕಾಟ್ ಹಾಕ್ತಾಯಿಲ್ಲ, ಸಿಂಗಲ್ ಆಗಿ ಈ ರೀತಿ ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗುತ್ತೆ. ಈ ಥರ ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ. ಸೊ ಹಾಕೋ ಮೆಥಡು ನೋಡೋಕ್ಕೆ ಡಿಸೈನ್ ಓಲ್ಡೇ ಇದೆ, ಬಟ್ ಸ್ವಲ್ಪ ಚೇಂಜ್ ಇದೆ ಫ್ರೆಂಡ್ಸ್. ಒಂದೊಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತು ನೆಕ್ಸ್ಟ್ ಹಾಕುವಂಥ ಡಬಲ್ ಕ್ರೋಶೆಗೆ ಪಿಕಾಕ್ ಅನ್ನೋದು ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ದೂರದಲ್ಲಿ ಕಾಣಿಸುತ್ತೆ. ಸೊ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಈಗ ಒಂದು ಪಿಕಾಟ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ,
ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಟೋಟಲ್ಲಾಗಿ 6 ಬರುತ್ತೆ. ಸೊ 3 ಪಿಕಾಟ್ ಹಾಕಿದ್ದೀನಿ. ಸೊ ಇಲ್ಲಿ ಕೂಡ ಒಂದು ಡಬಲ್ ಕ್ರೋಶೆ ಕಂಬ, ಇಲ್ಲಿ ಒಂದು, ಹಾಗೆ ಇಲ್ಲಿ ಹಾಕಿರುವಂಥದ್ದು ಒಂದು ಡಬಲ್ ಕ್ರೋಶೆ ಕಂಬ. ಸೊ ಈ ರೀತಿ ಹಾಕಿದ ಮೇಲೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಮತ್ತೆ ನೀಡಲ್ನ ಬಟ್ಟೆಗೆ ಹಾಕ್ಕೊಂಡು ಈ ಡಿಸೈನ್ನ ಇಲ್ಲಿ ಲಾಕ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ. ತುಂಬ ಪುಟ್ಟದಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಈಗ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಮಣಿನ ತೊಗೊತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡ್ಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ನ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟಲ್ಲಿ ಹೇಗೆ ನೋಡಿಕೊಂಡು ನೀಡಲ್ನ ಹಾಕ್ಕೊಂಡಿದ್ದೀವಲ್ವ ಆ ರೀತಿ ಮತ್ತೆ ಬಟ್ಟೆಗೆ ನೀಡಲ್ನ ಹಾಕಿಬಿಟ್ಟು ಸ್ವಲ್ಪ ದಾರನ ಎಳ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗತ್ತೆ. ಸೊ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಟೂ ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ ಡಬಲ್ ಕ್ರೋಶೆದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಮತ್ತೆ ಒಂದು ಡಬಲ್ ಕ್ರೋಶೆ ಮತ್ತು ತ್ರೀ ಚೈನ್ನ ಹಾಕ್ಕೊಂಡು ಮತ್ತೆ ಇದ್ರ ಒಳಗಡೆ ಒಂದು ಪಿಕಾಕ್ನ ಹಾಕ್ತಾಯಿದ್ದೀನಿ. ಸೊ ಈಗ ಒಂದು ಪಿಕಾಕ್ ಆಗಿದೆ ಅಲ್ವಾ, ಈಗ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊತೀನಿ. ಈಗ ಹಾಕಿರುವಂಥ ಡಬಲ್ ಕ್ರೋಶೆಗೆ ಯಾವುದೇ ಒಂದು ಪಿಕಾಕ್ ಹಾಕೋಂಗಿಲ್ಲ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತೀನಿ. ಈಗ 2 ಡಬಲ್ ಕ್ರೋಶೆ ಕಂಬ ಆಗಿದೆಯಲ್ವ, ಈಗ ಮತ್ತೆ ನಾನು 3 ಚೈನ್ನ ಹಾಕ್ಕೊತೀನಿ. 3 ಚೈನ್ನ ಹಾಕ್ಕೊಂಡು ಇದ್ರ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತು ಈ ಒಂದು ಡಬಲ್ ಕ್ರೋಶೆಗೆ ಮತ್ತೆ 3 ಚೈನ್ ಹಾಕ್ಕೊಂಡು ಒಂದು ಪಿಕಾಕ್ ಅನ್ನೋದು ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ. ಈಗ ಇದು ಎಲ್ಲೂ ಬರುತ್ತಲ್ಲಿ ನೋಡಿಕೊಂಡು ಬಟ್ಟೆಗೆ ಪಲ್ಲುಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಎಳೆಯುತ್ತಾ ಬೇಡ. ಸೊ ಎಳೆಯುತ್ತಾ ಲಾಕ್ ಹಾಕಿದರೆ ಸ್ವಲ್ಪ ಸೀರೆ ಸುಕ್ ಬರೋಂಥದ್ದಿರುತ್ತೆ. ಸೊ ಆದಷ್ಟು ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಹಾಕಿದ ಮೇಲೆ ಮತ್ತೆ ನೀಡಲ್ನ ತೆಗೆದುಬಿಟ್ಟು ಮತ್ತೆ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ಥರ ಆರ್ಚ್ಗಳನ್ನ ನಾನು ಕ್ರಾಸಲ್ಲಿ 4 ಆರ್ಚ್ಗಳನ್ನ ಮಾಡ್ಕೋತೀನಿ ಒಂದೇ ಹತ್ರ. ಆಮೇಲೆ ಕುಚ್ಚಿಗೆ ಪ್ಲೇಸ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಹತ್ರ ಬೇಕು ಅಂದರೆ 3 ಆರ್ಚ್ಗಳನ್ನ ಈ ರೀತಿ ಹಾಕ್ಕೊಂಡು ನೀವು ಕುಚ್ಚಿಗೆ 4 ಚೈನ್ನ ಹಾಕೋಬೋದು. ಸೊ ಇಲ್ಲಿ ಕಸ್ಟಮರ್ ನನಗೆ ಸ್ವಲ್ಪ ದೂರ ಕುಚ್ಚು ಬೇಕು ಅಂತ ಕೇಳಿದ್ರಿಗೋಸ್ಕರ ನಾನಿಲ್ಲಿ 4 ಈ ರೀತಿ ಕ್ರಾಸಲ್ಲಿ ವರ್ಕ್ ಮಾಡಿ ಕುಚ್ಚಿಗೆ ಅನ್ನೋದು ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ನೀವು ತುಂಬ ಹತ್ತಿರದಲ್ಲಿ ಬೇಬಿ ಕುಚ್ಚುಗಳ ಥರ ಬೇಕು ಅಂದರೆ ನೀವು ಒಂದೊಂದು ಆಚೆ ಹಾಕ್ಕೊಂಡು 4 ಚೈನ್ನ ಹಾಕ್ಕೊಳ್ಬೋದು, ಆ ಕುಚ್ಚು ಹತ್ರ ಬೇಕು ಅಂದರೆ. ಬಟ್ ಈ ಡಿಸೈನ್ ಇರೋದೇ ತುಂಬ ಈ ರೀತಿ ಥ್ರೆಡ್ ಬಾರ್ಡರ್ ಥರ. ಬಟ್ ಆ್ಯಕ್ಚುಲಿ ಅವ್ರು ಕುಚ್ಚು ಕೇಳಿರೋದಕ್ಕೆ ನಾನು ಕುಚ್ಚನ್ನು ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೀವು ಬಾರ್ಡರ್ ಥರ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಸೊ ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ. ಸೊ ಮಧ್ಯದಲ್ಲಿ ಮಾತ್ರ ಒಂದೊಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹಾಕೋದಕ್ಕೆ ಪಿಕಾಟನ್ನು ಹಾಕೋಬೇಕು. ನೋಡಿ ಈ ಥರ ಬರುತ್ತೆ. ನಾನು ಇನ್ನೂ ಒಂದು ಹಾಕ್ತೀನಿ, ಇನ್ನೂ ಒಂದು ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಈ ರೀತಿ 4 ಹಾಕಿದ್ದೀನಿ ನಾನು. 4 ಆರ್ಚ್ಗಳನ್ನ ಹಾಕ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತಾರೆ ನೋಡಿ ಲಾಕ್ ಮಾಡಿ. ಈಗ ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ದೂರ ಕುಚ್ಚು ಬೇಕು ಅಂದರೆ ಇಷ್ಟು ಗ್ಯಾಪನ್ನು ಕೊಡ್ಬೋದು. ಸೊ ಹತ್ತಿರದಲ್ಲಿ ಬೇಕು ಅಂದರೆ ನೀವು ಒಂದು 3 ಆರ್ಚನ್ನು ಹಾಕ್ಕೊಂಡು ಕೂಡ ಡಿಸೈನ್ನ ನೀವು ಹಾಕೋಬೋದು ಫ್ರೆಂಡ್ಸ್. 4 ಚೈನ್ ಹಾಕಿ 4 ಚೈನ್ ಎಲ್ಲಿ ಬರ್ತಾರೆ ನೋಡಿಕೊಂಡು ಲಾಕ್ ಮಾಡಿಕೊಂಡು ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸೇಮ್ ಮತ್ತು ಈಗ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಳ್ಳೋಣ. ಸೊ 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಒಂದು ಗ್ಯಾಪಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ
ಆಮೇಲೆ 3 ಚೈನ್ ಮತ್ತು ಲಾಕ್, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್, ಈ 3 ಚೈನು ಇದರೊಳಗಡೆ ಲಾಕ್. ಸೊ ಈ ರೀತಿ ಡಿಸೈನ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತೆ, ತುಂಬ ಕ್ಯೂಟಾಗಿ ಬರುತ್ತೆ. ವಿದೌಟ್ ಕುಚ್ಚು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕುಚ್ಚು ಬೇಕಿದ್ದರೆ ನೀವು ಕುಚ್ಚಿಗೆ ಜಾಗ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಕುಚ್ಚು ಬೇಡ ಅಂದರೆ ಸೊ ಡಿಸೈನ್ ಎಲ್ಲಿ ನೀವು 4 ಚೈನ್ ಹಾಕ್ದೇ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ಸೊ ಹತ್ತಿರದಲ್ಲಿ ಒಂದು ಡಿಫ್ರೆಂಟಾಗಿ ಈಸಿಯಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಸ್ಯಾರಿ ಫುಲ್ ಹಾಕ್ತೀನಿ ನಾನು, ಸ್ಯಾರಿ ಫುಲ್ ಹಾಕಿಬಿಟ್ಟು ಆ ಡಿಸೈನ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಸೊ ಫೈನಲ್ ಲುಕ್ಕು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್, ನೋಡ್ಬೋದು. ನೋಡಿ ಯಾವ ರೀತಿ ಬಂದಿದೆ ಅಂತ. ಸೊ 4 ಆಚನ್ನ ಒಂದೇ ಹತ್ರದಲ್ಲೇ ಹಾಕಿಬಿಟ್ಟು ಕುಚ್ಚನ್ನ ಹಾಕಿದ್ದೀನಿ. ಸೊ ಕುಚ್ಚು ಬಂದು ಒಂದೇ ಒಂದು ಕಲರಲ್ಲಿ ಕುಚ್ಚನ್ನ ಹಾಕಿದ್ದೀನಿ, ಸ್ವಲ್ಪ ತಿಕ್ಕಾಗಿ ಹಾಗೆ ಸ್ವಲ್ಪ ಲಾಂಗ್ ಆಗಿನೇ ಕುಚ್ಚನ್ನ ಹಾಕಿದ್ದೀನಿ. ಅಲ್ಲಲ್ಲಿ ದೂರ ಹಾಕಿರೋದ್ರಿಂದ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ದಪ್ಪ ಹಾಗೆ ಸ್ವಲ್ಪ ಉದ್ದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಶಾರ್ಟ್ ಬೇಕಿದ್ದರೆ ನೀವು ಶಾರ್ಟ್ ಕೂಡ ಹಾಕೋಬೋದು. ಸೊ ಸ್ಯಾರಿಯಲ್ಲಿರುವಂಥ 2 ಕಲರಲ್ಲಿ ಕೂಡ ನೀವು ಕುಚ್ಚನ್ನ ಕಟ್ಕೋಬೋದು. ಸೊ ನಾನು ಬಂದು ಈ ರೀತಿ ಕಟ್ಟಿದ್ದೀನಿ. ಸೊ ಕಸ್ಟಮರ್ ಕೇಳಿರುವಂಥ ಡಿಸೈನ್ ಇವತ್ತು ಈ ಸೀರೆಗೆ ಹಾಕಿರೋಂಥದ್ದು. ಸೊ ಅವರು ಇದೇ ರೀತಿ ಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಇದೇ ರೀತಿ ನಾನು ಕುಚ್ಚನ್ನೋದು ಹಾಕ್ಕೊಟ್ಟಿದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು. 2 ಆಚನ್ನ ಕಂಪ್ಲೀಟ್ ಮಾಡಿ ಕುಚ್ಚು ಒಂದೊಂದು ಹಾಕಿದ್ದೀನಿ. ಕೆಲವೊಂದು ಸೀರೆ ಲೆಂತಿನ ಮೇಲೆ ಕೂಡ ಶಾರ್ಟೇಜ್ ಬರ್ತಿರುತ್ತೆ. ಸೊ ಇದು ಮಾಮೂಲಾಗಿ ಈ ಥರ ಆಗುತ್ತೆ. ಸೊ ಲಾಸ್ಟಲ್ಲಿ ಬಂದು 2 ಆಚು ಬಂತು. ಸೊ ಲಾಸ್ಟಲ್ಲಿ ಒಂದು ಕುಚ್ಚನ್ನು ಮಾಡಿ ಕುಚ್ಚನ್ನು ಕಟ್ಟಿ ಡಿಸೈನಿನ ಫೈನಲ್ ಲುಕ್ಕು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 300-350 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ಪ್ರೈಸನ್ನು ನೀವು ತೊಗೊಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ನಿಮಗೆ ಯಾವ ಥರ ಇದಾಗುತ್ತೆ ಅದನ್ನು ನೀವು ಪ್ರೈಸ್ ಅನ್ನೋದು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.